ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆಂಬ ವಿಷಯವನ್ನ ನಾವು ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯ ಆದಿಕಾಂಡ 21ನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 21:22. ಆ ಕಾಲದಲ್ಲಿ ಅಬೀಮೆಲೆಕನು ತನ್ನ ಸೇನಾಪತಿಯಾದ ಫೀಕೋಲನ ಸಮೇತ ಅಬ್ರಹಾಮನಿಗೆ, ನೀನು ಮಾಡುವ ಎಲ್ಲಾ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನಾದ್ದರಿಂದ ನೀನು ಈ ಸ್ಥಳದಲ್ಲಿ ನನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಈ ವಾಕ್ಯವನ್ನು ಗ್ರಹಿಸಲಿಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೀಗ ಓದಿದ ಈ ದೇವರ ವಾಕ್ಯದ ಭಾಗ ನಮ್ಮ ಮೂಲಪಿತೃವಾದ ಅಬ್ರಹಾಮನ ಜೀವಿತದಲ್ಲಿ ಸಂಭವಿಸಿದ ಒಂದು ಘಟನೆಗೆ ಸಂಬಂಧಿಸಿದ ಒಂದು ವಚನ. ದೇವರ ಅಬ್ರಹಾಮನಿಗುಂಟಾದ ಆಶೀರ್ವಾದವು ನಮಗೂ ಉಂಟಾಗುವಂತೆ, ಅಥವಾ ಗಲಾತ್ಯ 3:13-14 ವಚನಗಳನ್ನ ತೆಗೆದುಕೊಳ್ಳುವಾಗ ಅಬ್ರಹಾಮನಿಗುಂಟಾದ ಆಶೀರ್ವಾದ ಅನ್ಯ ಜನರಾದ ನಮಗೂ ದೊರಕಬೇಕೆಂಬುದಕ್ಕಾಗಿ ದೇವರು ಮಾರ್ಗವನ್ನ ಮಾಡಿದ್ದಾನೆ. ಹಾಗಾದ್ರೆ ಅಬ್ರಹಾಮನ ಜೀವಿತದಲ್ಲಿ ದೇವರು ನಡೆಸಿದ ಕಾರ್ಯ, ಆತನನ್ನು ಆಶೀರ್ವದಿಸಿದ ಆಶೀರ್ವಾದ, ಆತನ ಜೀವಿತದಲ್ಲಿದ್ದಂಥ ಎಲ್ಲಾ ಮೇಲುಗಳು ಈ ದಿನಗಳಲ್ಲಿ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ದೊರಕಬೇಕೆಂಬುದನ್ನ ಕರ್ತನು ಬಯಸಿದ್ದಾನೆ. ಮೂಲಪಿತೃವಾದ ಅಬ್ರಹಾಮನ ಜೀವಿತದಲ್ಲಿ ಈ ವಿಷಯವನ್ನ ನಾವು ಗ್ರಹಿಸ್ತೇವೆ. ಇದನ್ನ ನಾವು ಯಾರ ಮಾತು ಎಂಬುದಾಗಿ ಗಮನಿಸಿದ್ರೆ, ಮೂಲಪಿತೃವಾದ ಅಬ್ರಹಾಮನನ್ನ ದೇವರು ಕಾನಾನ್ ದೇಶದಲ್ಲಿ ಒಬ್ಬ ಪ್ರವಾಸಿಯಾಗಿರುವಂತೆ ದೇವರು ಕರೆದ. ದೇವರ ಅಪ್ಪಣೆ ಮೇರೆಗೆ ಅಬ್ರಹಾಮನು ತನ್ನ ತಂದೆಯ ಮನೆಯನ್ನ, ಬಂಧುಗಳನ್ನ, ಸ್ವದೇಶವನ್ನ ಬಿಟ್ಟು ದೇವರು ತೋರಿಸಿದ ದೇಶಕ್ಕೆ ಹೋಗಿ, ಈಗ ದೇವರು ಆತನಿಗೆ ಹೇಳುವ ವಿಧದಲ್ಲಿ ಅಲ್ಲಿ ಆತ ನಡ್ಕೊಳ್ಳುತ್ತಾ ಬರ್ತಿದ್ದಾನೆ. ಹಾಗೆ ಆತನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಗೆರಾರಿನ ಅರಸನಾದ ಅಬಿಮೆಲೆಕನ ಒಂದು ಪ್ರಾಂತದೊಳಗೆ ಆತನು ಇರ್ತಾನೆ ಕೆಲವು ಕಾಲ. ಇಲ್ಲಿ ನಾನಾ ಸಂಗತಿಗಳು, ಘಟನೆಗಳು ನಡೀತದೆ. ನಾವು ಅದನ್ನ 20ನೇ ಅಧ್ಯಾಯದಿಂದ ನೋಡ್ತಾ ಬರ್ತೇವೆ. ಈಗ ಒಂದು ದಿವಸ ಅಬಿಮೆಲೆಕ ತನ್ನ ಸೇನಾಪತಿಯಾದ ಫೀಕೋಲನೊಂದಿಗೆ ಆತನ ಬಳಿಗೆ ಬರ್ತಾನೆ. ಬಂದ ಕೂಡಲೇ ಆತನ ಹೇಳಿದಂತ ಮಾತು ಬಹಳ ಆಶ್ಚರ್ಯಕರವಾಗಿದೆ. ಇಲ್ಲಿಯ ವಿಶೇಷ, ಆ ಪ್ರದೇಶದ ಅರಸ ಅಬಿಮೆಲೆಕ, ಆ ಪ್ರದೇಶದಲ್ಲಿರುವಂತ ಪ್ರವಾಸಿ ಅಬ್ರಹಾಮ. ಈಗ ಅರಸ ಆ ಪ್ರವಾಸಿಯ ಬಳಿಗೆ ಬಂದಿದ್ದಾನೆ. ಇಲ್ಲಿ ಅರಸನು ಬಂದ ವಿಷಯವನ್ನ ಗಮನಿಸಿದ್ರೆ ಆತನಿಗೆ ಅಬ್ರಹಾಮನ ವಿಷಯದಲ್ಲಿ ಏನೋ ಒಂದು ಭಯವೋ ನಡುಕವೋ ಇದೆ ಎಂಬುದನ್ನು ನಾವಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಕಾರಣ, ಅಬ್ರಹಾಮನು ಈಗ ವಿಪರೀತವಾಗಿ ಅಭಿವೃದ್ಧಿಯಾಗಿದ್ದಾನೆ. ದೇವರು ಅವನು ಮಾಡಿದ ಅಬ್ರಹಾಮನು ನಡೆಸುವ ಪ್ರತಿ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ದೇವರು ಆತನಿಗೆ ಅಭಿವೃದ್ಧಿ ಕೊಡ್ತಿದ್ದಾನೆ. ಆತನ ಐಶ್ವರ್ಯ, ಆತನ ವಿಧ ವಿಧವಾದ ಸಾಮರ್ಥ್ಯವೆಲ್ಲವೂ ಈಗ ಅದು ವಿಪರೀತವಾಗಿ ವೃದ್ಧಿ ಆಗ್ತಾ ಇದೆ. ಇದನ್ನು ಕಂಡ ಆ ಪ್ರದೇಶದ ಅರಸ ಅಬಿಮೆಲೆಕ ಈಗ ಅಬ್ರಹಾಮನ ಬಳಿಗೆ ಬಂದಿದ್ದಾನೆ. ನಮಗೆ ಒಂದು ಗೊತ್ತಾಗಬೇಕು, ಸಾಧಾರಣ ಸಮಬಲದವರು ಒಬ್ಬನೊಬ್ಬನ ಸಂಧಿಸ್ತಾರೆ. ಹಾಗಾದ್ರೆ ಅರಸನು ಅಬ್ರಹಾಮನ ಬಳಿಗೆ ಬಂದ ಎಂಬುದಾಗಿ ಹೇಳುವುದಾದ್ರೆ, ಅರಸನನ್ನ ಗುರುತಿಸ್ತಿದ್ದಾನೆ. ಆದಿಕಾಂಡ 17ನೇ ಅಧ್ಯಾಯದ 5ನೇ ವಚನಕ್ಕೆ ಬರುವಾಗ ದೇವರು ಅಬ್ರಹಾಮನ ಮೇಲೆ ಒಂದು ಆಶೀರ್ವಾದ ಇಟ್ಟಿದ್ದಾನೆ, ನಿನ್ನ ಮೂಲಕ ಅರಸರು ಹುಟ್ಟುವರು. ಹಾಗಾದ್ರೆ ಮೂಲಪಿತೃವಾದ ಅಬ್ರಹಾಮನ ಒಳಗೆ ಮುಂದೆ ಅರಸರನ್ನು ತರುವಂತ ಆ ಅಂಶ ದೇವರು ಆತನೊಳಗೆ ಇಟ್ಟಿದ್ದಾನೆ. ಅವನ ಸಂತತಿಯ ಒಳಗಿರುವಂತ ಆ ಅಂಶ ಮುಂದೆ ಅರಸರನ್ನು ಎಬ್ಬಿಸುವಂತ ಅಂಶ. ಹಾಗಾದ್ರೆ ಅರಸನ ಬಳಿಗೆ ಬಂದಿದ್ದಾನೆ. ಈಗ ಆ ಪ್ರದೇಶದ ಅರಸ ಅಬ್ರಹಾಮನ ಬಳಿಗೆ ಬಂದು ಹೇಳ್ತಿದ್ದಾನೆ, ನೀನು ಮಾಡುವ ಎಲ್ಲಾ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನಾದ್ದರಿಂದ. ಹಾಗಾದ್ರೆ ಅರಸನಿಗೆ ಕಾಣ್ತಾ ಇದೆ ಅಬ್ರಹಾಮನ ಜೊತೆ ದೇವರಿದ್ದಾನೆ. ಆ ಪ್ರದೇಶದ ಅರಸನಿಗೆ ಕಾಣ್ತಾ ಇದೆ ಅಬ್ರಹಾಮನ್ ಮಾಡುವ ಎಲ್ಲಾ ಕೆಲಸದೊಂದಿಗೂ ದೇವರಿದ್ದಾನೆ. ಇದನ್ನ ನಿಮ್ಮ ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ತೆಗೆದುಕೊಂಡ್ರೆ, ಅಬ್ರಹಾಮನಿಗಿರುವಂತ ಆಶೀರ್ವಾದ ನಿನಗೂ ನನಗೂ ಇರುವುದಾದರೆ, ನೀನು ಮಾಡುವ ಎಲ್ಲಾ ಕೆಲಸಗಳಲ್ಲಿ ದೇವರು ಅಬ್ರಹಾಮನ ಜೊತೆ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇದ್ದಾನೆ. ದೇವರು ನನ್ನ ಜೊತೆ ಇರುವುದಾದ್ರೆ ನಾನು ಮಾಡುವ ಎಲ್ಲಾ ಕೆಲಸಗಳಲ್ಲಿ ದೇವರು ಅಬ್ರಹಾಮನ ಸಂಗಡ ಇದ್ದ ಹಾಗೆ ನನ್ನ ಸಂಗಡಲ್ಲೂ ಇದ್ದಾನೆ. ಆದರೆ ಇದು ಸುಮ್ಮನೆ ಅಲ್ಲ, ಅಬ್ರಹಾಮನ ಇದಕ್ಕೆ ಕಾರಣ ಅಬ್ರಹಾಮನ ವಿಧೇಯತೆ, ಅಬ್ರಹಾಮನ ದೀನತೆ. ದೇವರು ಏನು ಹೇಳಿದ್ರು ಅದಕ್ಕೆ ತಗ್ಗಿಸಿಕೊಳ್ಳುವಂತ ಆತನ ಹೃದಯ, ದೇವರು ಹೇಳಿದಕ್ಕೆಲ್ಲ ತಾಳ್ಮೆಯಿಂದ ಕಾಯುವಂತ ಹೃದಯ, ದೇವರಿಗಾಗಿ ತವಕ ಪಡುವಂತ ಹೃದಯ, ದೇವರ ವಾಗ್ದಾನಗಳನ್ನ ಯಾವ ಅಳುಕಿಲ್ಲದೆ ನಂಬುವ ಹೃದಯ.
ಹೀಗೆ ನಡೆಯುತ್ತಾ ಬರುವಂತ ಅಬ್ರಾಹ್ಮನ ಸಂಗಡ ದೇವರಿದ್ದು, ಆತನ ಕೆಲಸಗಳ ಸಂಗಡವೂ ದೇವರಿದ್ದಾನೆ. ಪ್ರೇರೆ, ಈ ಆಶೀರ್ವಾದ ಈ ದಿನ ನಿನಗೂ ನನಗೂ ಬಹಳ ಅವಶ್ಯ. ನಾವು ಇದನ್ನು ಕೇಳಬೇಕಾಗ್ತದೆ. ದೇವರೇ, ಮೂಲಪಿತೃವಾದ ಅಬ್ರಾಹ್ಮನ ಸಂಗಡ ನೀನು ಇದ್ದು ಆತನ ಆತನ ಮಾಡುವ ಎಲ್ಲಾ ಕೆಲಸಗಳಲ್ಲಿ ನೀನು ಆತನ ಸಂಗಡ ಇದೆಯಲ್ಲ. ಹಾಗಾದ್ರೆ ಅಬ್ರಾಹ್ಮನಿಗುಂಟಾದ ಆಶೀರ್ವಾದ ಕ್ರಿಸ್ತೇಸುವಿನ ಮೂಲಕ ನಮಗೆ ಉಂಟಾಗುವಂತೆ ಕರ್ತನೆ, ನಾನಾಗದೆ ಅಬ್ರಾಹ್ಮನಂತ ನಡ್ಕೊಳ್ಳುವುದಕ್ಕೆ ನನಗೆ ಕಲಿಸು. ನಾನು ಯಾವ ಯಾವ ಸಂಗತಿಗಳಿಂದ ನಾನು ಬೇರ್ಪಡಬೇಕು, ನಾನು ಯಾವ ಸ್ಥಳದಲ್ಲಿ ಇರಬೇಕೆಂದು ನೀನು ಬಯಸ್ತಿ, ನಿನ್ನಿಂದ ಆಶೀರ್ವಾದ ಪಡ್ಕೊಳ್ಳುವುದಕ್ಕಾಗಿ ನಾನು ಅಬ್ರಾಹ್ಮನಂತೆ ಹೇಗೆ ಆಶೀರ್ವಾದ ಹುಡುಕಲಿ. ಪ್ರೇರೆ, ನಮಗೆ ಗೊತ್ತಾಗಲಿ, ಅನೇಕರಿಗೆ ಈ ಲೋಕದ ಸಂಗತಿಗಳನ್ನ ಹುಡುಕ್ಲಿಕ್ಕೆ ಗೊತ್ತೇ ಹೊರತು ಆಶೀರ್ವಾದ ಹುಡುಕ್ಲಿಕ್ಕೆ ಗೊತ್ತಿಲ್ಲ. ಆದುದರಿಂದ ಅವರು ಈ ಲೋಕದಲ್ಲಿ ಹುಡುಕಿದ ಆ ಸಂಗತಿಗಳೇ ಅವರ ಜೀವಿತಕ್ಕೆ ಆಪತ್ತಾಗಿದೆ. ಅನೇಕರಿಗೆ ಅವರು ಹುಡುಕುತ್ತಿರುವಂತಹ ಸಂಗತಿಗಳೇ ಮರಣಕ್ಕೆ ಕಾರಣವಾಗಿದೆ. ಸ್ವಲ್ಪ ಹೊತ್ತಿನ ಸಂತೋಷ, ಸ್ವಲ್ಪ ಹೊತ್ತಿನ ಸುಖಕ್ಕಾಗಿ ಅವರು ಯಾವುದನ್ನ ಹರಸಿ ಹೋದ್ರು ಅದೇ ಅವರ ಜೀವಿತಕ್ಕೆ ಜೀವಿತಕ್ಕೆ ದೊಡ್ಡ ಅಘಾತ, ಅಪಾಯ, ಅಂತ್ಯ ಅವರಿಗೆ ಸಂಭವಿಸ್ತಾ ಇದೆ. ಅದು ಆಶೀರ್ವಾದ ಹುಡುಕಿದ ರೀತಿ ಅಲ್ಲ. ಅದರ ಅಬ್ರಾಹ್ಮಣ ಯಾರು? ದೇವರ ಆಶೀರ್ವಾದವನ್ನು ಹುಡುಕಿದವನು. ತನಗೆ ಮಾತ್ರವಲ್ಲ, ತನ್ನ ಸಂತತಿಗೆ ಮಾತ್ರವಲ್ಲ, ಭೂಲೋಕದ ಸಕಲ ಜನಾಂಗಗಳನ್ನ ದೇವರು ಆತನ ಮೂಲಕ ಆಶೀರ್ವದಿಸಬೇಕೆಂಬುದಾಗಿ ಹೇಳುವಾಗ ಆತನು ಅದೆಲ್ಲದಕ್ಕೂ ಸರಿಯಾಗಿ ನಡಿಬೇಕು. ಈತನು ಒಂದು ಸಣ್ಣ ಏರುಪೇರು ಮಾಡಿದ್ರು ತನಗೂ ತನ್ನ ಸಂತತಿಗೂ ಭೂಲೋಕದ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಏರುಪೇರಾಗ್ತದೆ. ಹಾಗಾಗಿ ಅದಕ್ಕಾಗಿ ಎಚ್ಚರಿಕೆಯಿಂದ ನಡೆಯುವವನು. ಪ್ರೇರೆ, ಹಾಗಾದ್ರೆ ಇಂಥವನ ಸಂಗಡ ದೇವರಿದ್ದಾನೆ, ಇವನು ಮಾಡುವ ಕೆಲಸಗಳ ಸಂಗಡ ದೇವರಿದ್ದಾನೆ. ಇದೊಂದು ಬಹಳ ಜವಾಬ್ದಾರಿಯ ವಿಚಾರ. ದೇವರಾತ್ಮನು ಈ ಕಾರ್ಯಗಳನ್ನು ನಮಗೆ ಸ್ಪಷ್ಟವಾಗಿ ಇನ್ನೂ ಬೋಧಿಸಲಿ, ನಮಗೆ ಮನವರಿಕೆ ಮಾಡಲಿ. ದೇವರ ಆಶೀರ್ವಾದ ಹುಡುಕುವ ರೀತಿ ಹೇಗೆ, ದೇವರ ಪ್ರಸನ್ನತೆ ಪಡ್ಕೊಳ್ಳುವುದಲ್ಲದೆ ದೇವರ ಪ್ರಸನ್ನತೆ ನಮ್ಮ ಸಂಗಡಲೇ ಇರುವಂತೆ ನಾವು ನಡ್ಕೊಳ್ಳುವುದು ಹೇಗೆ, ನಾವು ಮಾಡುವ ಕೆಲಸಗಳಲ್ಲಿ ದೇವರ ಪ್ರಸನ್ನತೆ ನಮ್ಮ ಸಂಗಡ ಇರುವುದು ಹೇಗೆ. ಇನ್ನೂ ವಿಶೇಷವಾಗಿ ನಮ್ಮನ್ನೊಂದು ಕಾಲದಲ್ಲಿ ದ್ವೇಷಿಸಿದವರು ಹೆದರಿ ನಡುಗುವಂತೆ, ಒಂದು ಕಾಲದಲ್ಲಿ ನಮ್ಮನ್ನ ಒಂದು ರೀತಿ, ಹಾಗಾದ್ರೆ ಒಂದು ಕಾಲದಲ್ಲಿ ನಮ್ಮನ್ನ ತಿರಸ್ಕರಿಸಿದವರು, ನಮ್ಮನ್ನ ಕಡೆಗಣಿಸಿದವರು, ಇವರ ಕಣ್ಣಿಗೆ ದೇವರು ನಮ್ಮ ಸಂಗಡ ಇರುವುದು ಗೊತ್ತಾಗಬೇಕು. ನಿನ್ನನ್ನು ಅಲಕ್ಷಿಸಿದವರು, ನಿನ್ನನ್ನು ತೊರೆದು ಬಿಟ್ಟವರಿಗೆ ನೀನಲ್ಲ, ನಿನ್ನ ಸಂಗಡ ದೇವರಿರುವುದು ಕಾಣಬೇಕು. ಅದರ ಜೊತೆಗೆ ನೀನು ಮಾಡುವ ಕೆಲಸಗಳಲ್ಲಿ ಸಫಲತೆ ಉಂಟಾಗುವುದನ್ನ ಅವರ ಕಣ್ಣು ಕಾಣಬೇಕು. ಈ ವಿಧದಲ್ಲಿ ಜೀವಿಸೋದಕ್ಕಾಗಿ ದೇವರ ಸಹಾಯವನ್ನು ಬೇಡ್ರಿ. ದೇವರ ಅಬ್ರಾಹ್ಮನು ಇವೆಲ್ಲವನ್ನ ಕಾದುಕೊಳ್ಳುವಂತೆ, ಇವೆಲ್ಲವನ್ನ ಪಡ್ಕೊಳ್ಳುವಂತೆ ನಡ್ಕೊಂಡ ವಿಧದಲ್ಲಿ ನಾನು ನಿನ್ನ ಸಂಗಡ ನಡೆಯುವುದಕ್ಕೆ ಯೇಸು ಕ್ರಿಸ್ತನಲ್ಲಿ ನನಗೆ ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸಿರಿ. ತಮಿಳ್ ಭಾಷಾಂತರ ಹೀಗೆ ಹೇಳ್ತದೆ, ಅಬ್ರಾಹ್ಮನ ಆಸ್ತಿಪಾಸ್ತಿ ದೇವರು ಅವತನ್ನು ವಿಪರೀತವಾಗಿ ಹೆಚ್ಚಿಸಿದಾಗ ಅವನ ಆಸ್ತಿಪಾಸ್ತಿಗಳನ್ನ ಹೊತ್ತುಕೊಳ್ಳುವುದಕ್ಕೆ ಭೂಮಿಗೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಬರ್ತದೆ. ಎಂತ ವಿಚಿತ್ರವಾದ ಒಂದು ವಿಷಯ. ದೇವರು ನಮ್ಮನ್ನು ಹೆಚ್ಚಿಸುವ ದೇವರು. ಆದ್ರೆ ಆಶ್ಚರ್ಯ, ಅಬ್ರಾಹ್ಮನನ್ನ ದೇವರು ಎಷ್ಟೇ ಐಶ್ವರ್ಯಗಳಿಂದ ತುಂಬಿಸಿದ್ರೆ ಅವನ ಮನಸ್ಸೆಲ್ಲವೂ ದೇವರ ಮೇಲೆಯೇ, ಐಶ್ವರ್ಯದ ಮೇಲೆ ಅಲ್ಲ. ಸತ್ಯವೇದದ ಭಕ್ತರೆಲ್ಲರ ವಿಶೇಷತೆ ಇದುವೇ. ದೇವರವರನ್ನ ಎಷ್ಟೇ ಅಭಿವೃದ್ಧಿಗೆ ತಂದರೂ ಅವರ ಮನಸ್ಸು ಐಶ್ವರ್ಯದ ಮೇಲಲ್ಲ, ದೇವರ ಮೇಲೆಯೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಂಥ ಕೃಪೆಗೆ ದೇವರು ನಿಮ್ಮನ್ನು ನಡೆಸುವಂತೆ ನಾನೀಗ ಪ್ರಾರ್ಥಿಸೋದಕ್ಕೆ ಬಯಸ್ತೇನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಪ್ರೀತಿಯ ಪರಲೋಕ ತಂದೆ, ನಮ್ಮ ಮೂಲ ಪಿತೃವಾದ ಅಬ್ರಹಾಮನನ್ನ ನೀನು ಕನಿಕರಿಸಿದಿ. ಅವನು ಮಾಡುವ ಎಲ್ಲಾ ಕೆಲಸದಲ್ಲಿಯೂ ದೇವರೇ ನೀನು ಅವನ ಸಂಗಡ ಇದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅವನ ಸಂಗಡ ಇದ್ದೆ, ಅವನು ಮಾಡುವ ಕೆಲಸಗಳೊಂದಿಗೆ ನೀನಿದ್ದಿ ಕರ್ತನೆ. ಅವನನ್ನ ಒಂದು ಕಾಲದಲ್ಲಿ ಕಡೆಗಣಿಸಿದ ಆ ಅರಸನೇ ಅಥವಾ ಆ ಅರಸನ ಜನರು ಕರ್ತನೆ ಇವರುಗಳೇ ಇದನ್ನು ಕಾಣುವಂತೆ ಮಾಡಿದೆ, ಅವರ ಬಾಯಿ ಇದನ್ನು ಸಾಕ್ಷಿ ನುಡಿಯುವಂತೆ ಮಾಡಿದಿ ಕರ್ತನೆ. ಅಬ್ರಾಹ್ಮನಿಗೆ ನೀನು ಅನುಗ್ರಹಿಸಿದ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ನಮಗೂ ಉಂಟಾಗಬೇಕೆನ್ನುವುದಕ್ಕಾಗಿ ಕ್ರಿಸ್ತನೇ ನಮಗೋಸ್ಕರ ಶಾಪವಾದಿಯಲ್ಲ ಕರ್ತನೆ. ಹಾಗಾದ್ರೆ ಅಬ್ರಾಹ್ಮನ ಈ ಆಶೀರ್ವಾದ ನಮಗೆ ದೊರಕುವಂತೆ ಕರ್ತನೆ, ಅಬ್ರಾಹ್ಮನು ನಿನ್ನನ್ನು ಮೆಚ್ಚಿಸಿದ ವಿಧದಲ್ಲಿ ನಾವು ಮೆಚ್ಚಿಸೋದಕ್ಕೆ ನಮಗೆ ಕಲಿಸು. ನೀನು ಯಾವುದನ್ನೆಲ್ಲ ಬಿಡಬೇಕೆಂದು ಅಬ್ರಾಹ್ಮನಿಗೆ ಹೇಳಿದೆಯೋ ಅದೆಲ್ಲವನ್ನ ಬಿಟ್ಟು ಬಂದಲ್ಲ ದೇವರೇ. ಈ ದಿನದಲ್ಲಿ ನಾವು ನಿನಗಾಗಿ ಏನೇನೆಲ್ಲ ತೊರೆಯಬೇಕಾಗಿದೆಯೋ, ಯಾವುದರಿಂದ ನಾವು ಪ್ರತ್ಯೇಕಿಸಿಕೊಳ್ಳಬೇಕಾಗಿದೆಯೋ ಅವುಗಳಿಂದ ಪ್ರತ್ಯೇಕಿಸಿಕೊಳ್ಳುವುದಕ್ಕೆ ನಮಗೆ ಕಲಿಸು ಕರ್ತನೆ. ಅವನನ್ನು, ಅವನ ಸಂತತಿಯನ್ನು, ಅವನ ಮೂಲಕ ಭೂಲೋಕದ ಎಲ್ಲಾ ಜನಾಂಗಗಳನ್ನು ಆಶೀರ್ವದಿಸಬೇಕೆಂಬುದಾಗಿ ನೀನು ಹೇಳಿದ್ರಿಂದ ಅವನ ಆಶೀರ್ವಾದ ಹುಡುಕುವಂತ ಮನುಷ್ಯನಾದನಲ್ಲ ದೇವರೇ. ನಾವು ಸಹ ಆಶೀರ್ವಾದ ಹುಡುಕುವಂತ ಮನುಷ್ಯರಾಗಿ ನಮ್ಮನ್ನು ಮಾಡು ಕರ್ತನೆ. ಎಲ್ಲರಿಗೂ ಆಶೀರ್ವಾದ ದೊರಕುವುದಕ್ಕಾಗಿ ಆತನೊಂದು ವಿಧೇಯತೆಯ ತಗ್ಗಿದ ಜೀವಿತವನ್ನು ಜೀವಿಸಿದ್ನಲ್ಲ ಕರ್ತನೆ. ನಾವು ನಮ್ಮವರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಾಹಸಕ್ಕೆ ಕೊಟ್ಟ ಜನಕ್ಕೆ, ನಮ್ಮ ದೇಶಕ್ಕೆ ಆಶೀರ್ವಾದವಾಗುವಂತೆ ಕರ್ತನೆ ನಾವು ಹೇಗೆ ತಗ್ಗಿ ನಡೆಯಬೇಕೆಂಬುದನ್ನು ಕಲಿಸಿಕೊಡು ಸ್ವಾಮಿ. ವಿಧೇಯತೆಯನ್ನು ನಮಗೆ ಕಲಿಸು
ಕರ್ತನೆ, ನೀನು ಹೇಳಿದ ಎಲ್ಲಾ ಕಾರ್ಯಗಳಲ್ಲಿ ನೀನು ನುಡಿದ ವಾಗ್ದಾನಗಳೆಲ್ಲ ಆತನ ತಾಳ್ಮೆಯಿಂದ ಇದ್ದಂತೆ ಕರ್ತನೆ, ನೀನು ನಮಗೆ ನುಡಿದ ವಾಗ್ದಾನಗಳನ್ನ ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ನಾವು ನಿನ್ನೊಂದಿಗೆ ತಾಳ್ಮೆಯಿಂದಿರುವುದಕ್ಕೆ ನಮಗೆ ಕಲಿಸು. ಈ ಪ್ರಿಯರನ್ನ ಈ ವಿಧದಲ್ಲಿ ಆಶೀರ್ವದಿಸು ರಾಜ. ಕರ್ತನೆ, ಆಶೀರ್ವದಿಸು. ಇವರ ಏಳಿಗೆ ಇತರರ ಕಣ್ಣಿಗೆ ದೊಡ್ಡದಾಗಿ ಕಾಣುವಷ್ಟು ಇವರನ್ನ ಅಭಿವೃದ್ಧಿಪಡಿಸು. ದೇವಜನರ ದೇಶದಲ್ಲಿ ಅಭಿವೃದ್ಧಿಯಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಕರ್ತನೆ, ನಿನ್ನಿಂದಲೇ ಇವರು ಅಭಿವೃದ್ಧಿಯಾದದನ್ನ ಈ ಲೋಕವು ಮಾತನಾಡುವಂತೆ, ದೇಶವು ಮಾತನಾಡುವಂತೆ ದೇವಜನರನ್ನು ಅಭಿವೃದ್ಧಿಪಡಿಸು ಯೇಸು ಕ್ರಿಸ್ತನ ಹೆಸರಲ್ಲಿ. ನಿನ್ನ ಹಸ್ತ ಅವ್ರನ್ನ ಇನ್ನೂ ಅಧಿಕವಾಗಿ ವೃದ್ಧಿಪಡಿಸಲಿ. ಐಗುಪ್ತ ದೇಶದಲ್ಲಿ ಕರ್ತನೆ, ಅವರ ಇಸ್ರಾಯೇಲರ ಅಭಿವೃದ್ಧಿಯನ್ನು ನೋಡಿ ಅವರನ್ನ ದಾಸತ್ವಕ್ಕೆ ಹಿಡಿದ್ರು ಸ್ವಾಮಿ. ಅಲ್ಲಿಂದ ಅವನ್ನ ಬಿಟ್ಟಿ ದಾಸತ್ವಕ್ಕೆ ಹಿಡಿದ್ರು. ಆದರೂ ಕರ್ತನೆ, ಅವರು ವಿಪರೀತವಾಗಿ ಅಭಿವೃದ್ಧಿ ಆದರು ಎಂಬುದಾಗಿ ಬರೆದದೇ ಅಲ್ಲ. ಎಲ್ಲ ಶೋಷಣೆ, ಹೋರಾಟ, ಹಿಂಸೆಗಳ ನಡುವೆ ಕರ್ತನೆ, ಪರಿಶ್ರಮಗಳ ನಡುವೆ ಈ ದೇವಜನರು ಅಭಿವೃದ್ಧಿ ಆಗಲೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಈ ವಾಕ್ಯ ಕೇಳುವಂತ ಜನರ ಅಭಿವೃದ್ಧಿ ಆಗಲೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನೀನು ಇವರ ಸಂಗಡ ಇದ್ದದನ್ನ ಇತರರ ಕಣ್ಣು ಕಾಣಲಿ. ಇವರು ಮಾಡುವಂತ ಕೆಲಸಗಳಲ್ಲಿ ನಿನ್ನ ಪ್ರಸನ್ನತೆ ಕಾಣಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.